ಎಲ್ಲರಿಗೂ ನಮಸ್ಕಾರ. ಈಗ ಆಲ್ರೆಡಿ ಅನೇಕ ವಿದ್ಯಾರ್ಥಿಗಳು ಜೇನು ಸಾಕಣೆ ಬಗ್ಗೆ ತಮ್ಮ ಅನುಭವವನ್ನು ನಮ್ಮ ಜೊತೆಗೆ ಹಂಚ್ಕೊಂಡಿದ್ದಾರೆ. ಮತ್ತೊಬ್ಬರು ಮೇಡಮ್ ಅವರು ಈಗ ತಮ್ಮ ಅನುಭವವನ್ನು ನಮ್ಮ ಜೊತೆಗೆ ಹಂಚ್ಕೊಳ್ಳೋಕ್ಕೋಸ್ಕರ ಬಂದಿದ್ದಾರೆ. ನಮಸ್ತೆ ಮೇಡಮ್. ಯಾವ ರೀತಿ ಅನಿಸ್ತು ಮೇಡಮ್ ನಿಮ್ಮ ಟ್ರೈನಿಂಗ್ ಬಗ್ಗೆ? ಅಂದ್ರೆ ಒಂಥರ ಟೆನ್ಷನ್ ಇತ್ತು ಸರ್. ಅಂದ್ರೆ ಅಲ್ಲಿ ಹೋದ್ಮೇಲೆ ಜೇನುಳ ಅಂತೇನೋ ಆ ಥರ ಗೂಡಿ ಇರುತ್ತೆ, ಹೀಗೆ ಇರುತ್ತೆ ಅಂತ ಎಲ್ಲೋ ಒಂದು ಟೆನ್ಷನ್ ಅಲ್ಲಿ ಬಂದಿದ್ವಿ. ಬಟ್ ಇಲ್ಲಿ ಬಂದ್ಮೇಲೆ ನಾವು ಸಾಕಾಣಿಕೆ ಅಂತಂದು ತಗೊಂಡಾದ್ಮೇಲೆ ನಮ್ಗೆ ಇಂಟರ್ನ್ಶಿಪ್ ಮೇಲೆ ವರ್ಕ್ ಇದೆ ಅಂತಂದು ಬಂದಿದ್ದೀವಿ, ಹೊರತಾಗಿ ಗೊತ್ತಿಲ್ಲ. ನಮ್ಗೆ ಜೇನು ಸಾಕಾಣಿಕೆಯಿಂದ ಹೆಚ್ಚಿನ ಮಾಹಿತಿ ಸಿಕ್ತು. ಇದರಿಂದ ನಾವು ಇನ್ನು ಮುಂದೆ ಏನಾದರೂ ಅಳವಡಿಸ್ಕೊಡ್ಬೇಕಲ್ಲ, ಯಾಕಂದ್ರೆ ಜೀವನೋಪಾಯ ಅಂದರೆ ಯಾವುದೇ ಕೆಲಸನೂ ಇಂಥದ್ದೇ ಅಂತ ಅಲ್ಲ. ನಾವು ಏನೋ ಅಂತೀವಿ, ಇಷ್ಟೇ ಡಿಗ್ರಿ ಕಲ್ತಿದ್ದೀವಿ, ನಾವು ಅದನ್ನ ಯಾಕೆ ಮಾಡ್ಬೇಕು, ಇದನ್ನ ಯಾಕೆ ಮಾಡ್ಬೇಕು ಅಂತೀವಿ. ಬಟ್ ಅದು ನಾವು ಮೈಂಡಲ್ಲಿ ಫಿಕ್ಸ್ ಆಗಿಬಿಟ್ಟಿದ್ದೀವಿ, ಇಷ್ಟು ಓದಿದ್ದೀವಿ, ಹಿಂಗೆ ಮಾಡಬೇಕು. ನಮ್ಮದು ಎಲ್ಲ ಒಂಥರ ಹೈ ಲೆವೆಲ್ಗೆ ಹೋಗ್ತಿದ್ದೀವಿ, ಹೊರತಾಗಿ ನಮ್ಮ ಕೆಲಸನೆಲ್ಲ ಹೈ ಲೆವೆಲ್ಗೆ ತೊಗೊಂಡು ಹೋಗ್ತಿಲ್ಲ. ಅದೇ ರೀತಿಯಿಂದಾಗಿ ಸರ್ ಒಂದು ಅವ್ರು ಇನ್ಸ್ಪೈರ್ ಆಗಿಟ್ಕೊಂಡು ನಾವು ಈ ಸಾಕಾಣಿಕೆ ಅಷ್ಟೇ ಅಲ್ಲದೆ ಉಳ್ಕಿದ್ದನ್ನೆಲ್ಲನೂ ಕಂಟಿನ್ಯೂಸ್ ಆಗಿ ಸತತವಾಗಿ ಅವ್ರ ಕೆಲಸಗಳನ್ನು ಅಳವಡಿಸ್ಕೊಂಡು ಹೋಗ್ತೀವಿ ಅಂತ ಒಂದು ಭರವಸೆ ಕೊಡ್ತೀನಿ ಸರ್.